ಇದು ಬೇಲಿಯೇ ಹೊಲ ಮೇಯ್ದ ಕತೆ. ಬೆಂಗಳೂರಲ್ಲಿ ಹಾಡಹಗಲೇ ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಎಗರಿಸಿದ್ದವರ ಹೆಡೆಮುರಿ ಕಟ್ಟಲಾಗಿದೆ. ಇದೆಲ್ಲದರ ಹಿಂದೆ ಇದ್ದಿದ್ದೇ ಕಾಕಿ ನೆರಳು. ಪಕ್ಕಾ ಪ್ಲಾನ್, ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲದಂತೆ ಸ್ಕೆಚ್ ಹಾಕಿದ್ರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನವೆಂಬರ್ 19ರಂದು ಸಿಲಿಕಾನ್ ಸಿಟಿಯಲ್ಲಿ ಹಾಡಹಗಲೇ ಜಯನಗರದ HDFC ಬ್ಯಾಂಕ್ನಿಂದ ಮತ್ತೊಂದು ಶಾಖೆಗೆ 7 ಕೋಟಿ 11 ಲಕ್ಷ ರೂಪಾಯಿ ಸಾಗಿಸಲಾಗ್ತಿತ್ತು. ದರೋಡೆ ಗ್ಯಾಂಗ್ ಒಂದು ಪಕ್ಕಾ ಪ್ಲಾನ್ ಮಾಡಿ ಹಣ ಎಗರಿಸೋಕೆ ಹೊಂಚು ಹಾಕಿ ಕೂತಿತ್ತು. ಡೈರಿ ಸರ್ಕಲ್ಗೆ ಬರ್ತಿದ್ದಂತೆ CMS ಕಂಪನಿಯ ವ್ಯಾನ್ ಅನ್ನ ಅಡ್ಡಗಟ್ಟಿ ದುಡ್ಡಿನ ಬೆಟ್ಟವನ್ನ ಕ್ಷಣಾರ್ಧದಲ್ಲಿ ಹೊತ್ತೊಯ್ದಿದ್ರು. ಮಠ ಮಧ್ಯಾಹ್ನ ದೊಡ್ಡ ಸಿಟಿಯಲ್ಲಿ ಇಂಥ ದೊಡ್ಡ ದರೋಡೆ ನಡೆಯುತ್ತೆ ಅಂದ್ರೆ ಇದರಲ್ಲಿ ಬ್ಯಾಂಕ್ ಸಿಬ್ಬಂದಿ ಭಾಗಿಯಾಗಿರ್ಬೇಕು, ಇಲ್ಲ ಭದ್ರತೆ ಒದಗಿಸೋರು ಭಾಗಿಯಾಗಿರ್ಬೇಕು ಎಂದು ಶಂಕಿಸಲಾಗಿತ್ತು. ಕೊನೆಗೂ ಇದೆಲ್ಲ ಡೌಟ್ ಬಗೆಹರಿದಿದೆ. ಈ ಐನಾತಿ ಹೆಸರು ಅಣ್ಣಪ್ಪ ನಾಯಕ ಅಂತ. ಹೊಯ್ಸಳ ಬೀಟ್ನಲ್ಲಿ ಕಾನ್ಸ್ಟೇಬಲ್ ಆಗಿದ್ದಾನೆ. ಸಿಟಿಯ ಕಾನೂನು ವ್ಯವಸ್ಥೆ ಕಾಪಾಡಬೇಕಾದ ಈ ಕಾನ್ಸ್ಟೇಬಲ್ ಮಾಡಿದ್ದು ಮಣ್ಣು ತಿನ್ನೋ ಕೆಲಸ. ಅತಿ ದೊಡ್ಡ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿ ಕಳ್ಳ ಪೊಲೀಸ್ ಲಾಕ್ ಆಗಿದ್ದಾನೆ. ಈತನ ಜೊತೆ CMS ಮಾಜಿ ಸಿಬ್ಬಂದಿ ಜೇವಿಯರ್ ನನ್ನು ಕೂಡ ಎಡಮುರಿ ಕಟ್ಟಲಾಗಿದೆ. 7.11 ಕೋಟಿ ದರೋಡೆಗೆ ಈ ಇಬ್ಬರೇ ಕೂತು ಮಾಸ್ಟರ್ ಪ್ಲಾನ್ ಹೆಣೆದಿದ್ರು ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಈ CMS ವ್ಯಾನ್ ನಿಂದ 7.11 ಕೋಟಿ ರೂಪಾಯಿ ಹೊಡೆಯಲು ಸಂಚು ರೂಪಿಸಿದ್ದಾದ್ರೂ ಹೇಗಿತ್ತು ಕಾಕಿ ಮಸ್ಲತ್ತು ಅಂತ ನೋಡೋದಾದ್ರೆ, ಬೆಂಗಳೂರಿನ 7 ಕೋಟಿ ದರೋಡೆ ಹಿಂದೆ ಕಾಕಿ ಕೈವಾಡ ಬಯಲಾಗಿದೆ. ಕ್ರೈಮ್ ಬ್ರಾಂಚ್ ನಲ್ಲಿ ಪಳಗಿದ್ದ ಕಾನ್ಸ್ಟೇಬಲ್ ಅಣ್ಣಪ್ಪ ಸ್ಕೆಚ್ ಹಾಕಿದ್ದ. ಇತ್ತೀಚೆಗೆ ಕ್ರೈಮ್ ಬ್ರಾಂಚ್ ನಿಂದ ಹೊಯ್ಸಳಕ್ಕೆ ವರ್ಗಾವಣೆಗೊಂಡಿದ್ದ ಅಣ್ಣಪ್ಪನಿಗೆ CMS ಮಾಜಿ ಸಿಬ್ಬಂದಿ ಜೇವಿಯರ್ ಸಾಥ್ ನೀಡಿದ್ದಾನೆ. CMS ನಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ ಜೇವಿಯರ್ ಈತನು ಕೂಡ ಅಣ್ಣಪ್ಪನ ಜೊತೆ ಕೈ ಜೋಡಿಸಿದ್ದಾನೆ. ಇಬ್ಬರು ಕೂತು ದರೋಡೆ ವ್ಯೂಹವನ್ನೇ ಹೆಣೆದಿದ್ರು. ಬಾಣಸವಾಡಿ ಹುಡುಗರನ್ನ ಕರೆಸಿ ಅಣ್ಣಪ್ಪ ಡೀಲ್ ಕುದುರಿಸಿದ್ದ. ಹಣ ಲೂಟಿಯ ಹೊಣೆ ಹೊತ್ತಿದ್ದೆ ಜೇವಿಯರ್. ಇನ್ನು ಕದ್ದ ಹಣದ ಶಿಫ್ಟಿಂಗ್ ಜವಾಬ್ದಾರಿ ಕಾನ್ಸ್ಟೇಬಲ್ ಅಣ್ಣಪ್ಪನದಾಗಿತ್ತು. ರೂಟ್ ಮ್ಯಾಪ್ ಮಾಡಿ ವಾಚ್ ಮಾಡ್ತಿದ್ದ ಖತರ್ನಾಕ್ ಅಣ್ಣಪ್ಪ ಲೂಟಿಯಲ್ಲಿ ನೇರವಾಗಿ ಭಾಗಿಯಾಗಿರಲಿಲ್ಲ. ಬಾಣಸವಾಡಿ ಹುಡುಗರ ಮೂಲಕ ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಲೂಟಿ ಮಾಡಿದ್ರು. ಬೆಂಗಳೂರಿನಿಂದ ಚಿತ್ತೂರಿನಿಂದ ಚೆನ್ನೈಗೆ ಹಣ ಶಿಫ್ಟ್ ಮಾಡಲಾಗಿದೆ. ಸದ್ಯ ದರೋಡೆಗೆ ಐನಾತಿ ಐಡಿಯಾ ಕೊಟ್ಟು ಕದಿಮರ ಬೆನ್ನ ಹಿಂದೆ ನಿಂತಿದ್ದ ಕಾನ್ಸ್ಟೇಬಲ್ ಅಣ್ಣಪ್ಪನ ಕೈಗೆ CCB ಪೊಲೀಸರು ಕೊಳ ತೊಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಬೇಲಿಯೇ ಹೊಲ ಮೇಯ್ದ ಕತೆ. ಬೆಂಗಳೂರಲ್ಲಿ ಹಾಡಹಗಲೇ ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಎಗರಿಸಿದ್ದವರ ಹೆಡೆಮುರಿ ಕಟ್ಟಲಾಗಿದೆ. ಇದೆಲ್ಲದರ ಹಿಂದೆ ಇದ್ದಿದ್ದೇ ಕಾಕಿ ನೆರಳು. ಪಕ್ಕಾ ಪ್ಲಾನ್, ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲದಂತೆ ಸ್ಕೆಚ್ ಹಾಕಿದ್ರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನವೆಂಬರ್ 19ರಂದು ಸಿಲಿಕಾನ್ ಸಿಟಿಯಲ್ಲಿ ಹಾಡಹಗಲೇ ಜಯನಗರದ HDFC ಬ್ಯಾಂಕ್ನಿಂದ ಮತ್ತೊಂದು ಶಾಖೆಗೆ 7 ಕೋಟಿ 11 ಲಕ್ಷ ರೂಪಾಯಿ ಸಾಗಿಸಲಾಗ್ತಿತ್ತು. ದರೋಡೆ ಗ್ಯಾಂಗ್ ಒಂದು ಪಕ್ಕಾ ಪ್ಲಾನ್ ಮಾಡಿ ಹಣ ಎಗರಿಸೋಕೆ ಹೊಂಚು ಹಾಕಿ ಕೂತಿತ್ತು. ಡೈರಿ ಸರ್ಕಲ್ಗೆ ಬರ್ತಿದ್ದಂತೆ CMS ಕಂಪನಿಯ ವ್ಯಾನ್ ಅನ್ನ ಅಡ್ಡಗಟ್ಟಿ ದುಡ್ಡಿನ ಬೆಟ್ಟವನ್ನ ಕ್ಷಣಾರ್ಧದಲ್ಲಿ ಹೊತ್ತೊಯ್ದಿದ್ರು. ಮಠ ಮಧ್ಯಾಹ್ನ ದೊಡ್ಡ ಸಿಟಿಯಲ್ಲಿ ಇಂಥ ದೊಡ್ಡ ದರೋಡೆ ನಡೆಯುತ್ತೆ ಅಂದ್ರೆ ಇದರಲ್ಲಿ ಬ್ಯಾಂಕ್ ಸಿಬ್ಬಂದಿ ಭಾಗಿಯಾಗಿರ್ಬೇಕು, ಇಲ್ಲ ಭದ್ರತೆ ಒದಗಿಸೋರು ಭಾಗಿಯಾಗಿರ್ಬೇಕು ಎಂದು ಶಂಕಿಸಲಾಗಿತ್ತು. ಕೊನೆಗೂ ಇದೆಲ್ಲ ಡೌಟ್ ಬಗೆಹರಿದಿದೆ. ಈ ಐನಾತಿ ಹೆಸರು ಅಣ್ಣಪ್ಪ ನಾಯಕ ಅಂತ. ಹೊಯ್ಸಳ ಬೀಟ್ನಲ್ಲಿ ಕಾನ್ಸ್ಟೇಬಲ್ ಆಗಿದ್ದಾನೆ. ಸಿಟಿಯ ಕಾನೂನು ವ್ಯವಸ್ಥೆ ಕಾಪಾಡಬೇಕಾದ ಈ ಕಾನ್ಸ್ಟೇಬಲ್ ಮಾಡಿದ್ದು ಮಣ್ಣು ತಿನ್ನೋ ಕೆಲಸ. ಅತಿ ದೊಡ್ಡ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿ ಕಳ್ಳ ಪೊಲೀಸ್ ಲಾಕ್ ಆಗಿದ್ದಾನೆ. ಈತನ ಜೊತೆ CMS ಮಾಜಿ ಸಿಬ್ಬಂದಿ ಜೇವಿಯರ್ ನನ್ನು ಕೂಡ ಎಡಮುರಿ ಕಟ್ಟಲಾಗಿದೆ. 7.11 ಕೋಟಿ ದರೋಡೆಗೆ ಈ ಇಬ್ಬರೇ ಕೂತು ಮಾಸ್ಟರ್ ಪ್ಲಾನ್ ಹೆಣೆದಿದ್ರು ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಈ CMS ವ್ಯಾನ್ ನಿಂದ 7.11 ಕೋಟಿ ರೂಪಾಯಿ ಹೊಡೆಯಲು ಸಂಚು ರೂಪಿಸಿದ್ದಾದ್ರೂ ಹೇಗಿತ್ತು ಕಾಕಿ ಮಸ್ಲತ್ತು ಅಂತ ನೋಡೋದಾದ್ರೆ, ಬೆಂಗಳೂರಿನ 7 ಕೋಟಿ ದರೋಡೆ ಹಿಂದೆ ಕಾಕಿ ಕೈವಾಡ ಬಯಲಾಗಿದೆ. ಕ್ರೈಮ್ ಬ್ರಾಂಚ್ ನಲ್ಲಿ ಪಳಗಿದ್ದ ಕಾನ್ಸ್ಟೇಬಲ್ ಅಣ್ಣಪ್ಪ ಸ್ಕೆಚ್ ಹಾಕಿದ್ದ. ಇತ್ತೀಚೆಗೆ ಕ್ರೈಮ್ ಬ್ರಾಂಚ್ ನಿಂದ ಹೊಯ್ಸಳಕ್ಕೆ ವರ್ಗಾವಣೆಗೊಂಡಿದ್ದ ಅಣ್ಣಪ್ಪನಿಗೆ CMS ಮಾಜಿ ಸಿಬ್ಬಂದಿ ಜೇವಿಯರ್ ಸಾಥ್ ನೀಡಿದ್ದಾನೆ. CMS ನಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ ಜೇವಿಯರ್ ಈತನು ಕೂಡ ಅಣ್ಣಪ್ಪನ ಜೊತೆ ಕೈ ಜೋಡಿಸಿದ್ದಾನೆ. ಇಬ್ಬರು ಕೂತು ದರೋಡೆ ವ್ಯೂಹವನ್ನೇ ಹೆಣೆದಿದ್ರು. ಬಾಣಸವಾಡಿ ಹುಡುಗರನ್ನ ಕರೆಸಿ ಅಣ್ಣಪ್ಪ ಡೀಲ್ ಕುದುರಿಸಿದ್ದ. ಹಣ ಲೂಟಿಯ ಹೊಣೆ ಹೊತ್ತಿದ್ದೆ ಜೇವಿಯರ್. ಇನ್ನು ಕದ್ದ ಹಣದ ಶಿಫ್ಟಿಂಗ್ ಜವಾಬ್ದಾರಿ ಕಾನ್ಸ್ಟೇಬಲ್ ಅಣ್ಣಪ್ಪನದಾಗಿತ್ತು. ರೂಟ್ ಮ್ಯಾಪ್ ಮಾಡಿ ವಾಚ್ ಮಾಡ್ತಿದ್ದ ಖತರ್ನಾಕ್ ಅಣ್ಣಪ್ಪ ಲೂಟಿಯಲ್ಲಿ ನೇರವಾಗಿ ಭಾಗಿಯಾಗಿರಲಿಲ್ಲ. ಬಾಣಸವಾಡಿ ಹುಡುಗರ ಮೂಲಕ ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಲೂಟಿ ಮಾಡಿದ್ರು. ಬೆಂಗಳೂರಿನಿಂದ ಚಿತ್ತೂರಿನಿಂದ ಚೆನ್ನೈಗೆ ಹಣ ಶಿಫ್ಟ್ ಮಾಡಲಾಗಿದೆ. ಸದ್ಯ ದರೋಡೆಗೆ ಐನಾತಿ ಐಡಿಯಾ ಕೊಟ್ಟು ಕದಿಮರ ಬೆನ್ನ ಹಿಂದೆ ನಿಂತಿದ್ದ ಕಾನ್ಸ್ಟೇಬಲ್ ಅಣ್ಣಪ್ಪನ ಕೈಗೆ CCB ಪೊಲೀಸರು ಕೊಳ ತೊಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇದು ಬೇಲಿಯೇ ಹೊಲ ಮೇಯ್ದ ಕತೆ. ಬೆಂಗಳೂರಲ್ಲಿ ಹಾಡಹಗಲೇ ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಎಗರಿಸಿದ್ದವರ ಹೆಡೆಮುರಿ ಕಟ್ಟಲಾಗಿದೆ. ಇದೆಲ್ಲದರ ಹಿಂದೆ ಇದ್ದಿದ್ದೇ ಖಾಕಿ ನೆರಳು. ಪಕ್ಕಾ ಪ್ಲಾನ್, ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲದಂತೆ ಸ್ಕೆಚ್ ಹಾಕಿದ್ರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನವೆಂಬರ್ 19ರಂದು ಸಿಲಿಕಾನ್ ಸಿಟಿಯಲ್ಲಿ ಹಾಡಹಗಲೇ ಜಯನಗರದ HDFC ಬ್ಯಾಂಕ್ನಿಂದ ಮತ್ತೊಂದು ಶಾಖೆಗೆ 7 ಕೋಟಿ 11 ಲಕ್ಷ ರೂಪಾಯಿ ಸಾಗಿಸಲಾಗ್ತಿತ್ತು. ದರೋಡೆ ಗ್ಯಾಂಗ್ ಒಂದು ಪಕ್ಕಾ ಪ್ಲಾನ್ ಮಾಡಿ ಹಣ ಎಗರಿಸೋಕೆ ಹೊಂಚು ಹಾಕಿ ಕೂತಿತ್ತು. ಡೈರಿ ಸರ್ಕಲ್ಗೆ ಬರ್ತಿದ್ದಂತೆ CMS ಕಂಪನಿಯ ವ್ಯಾನ್ ಅನ್ನ ಅಡ್ಡಗಟ್ಟಿ ದುಡ್ಡಿನ ಬೆಟ್ಟವನ್ನ ಕ್ಷಣಾರ್ಧದಲ್ಲಿ ಹೊತ್ತೊಯ್ದಿದ್ರು. ಮಠ ಮಧ್ಯಾಹ್ನ ದೊಡ್ಡ ಸಿಟಿಯಲ್ಲಿ ಇಂಥ ದೊಡ್ಡ ದರೋಡೆ ನಡೆಯುತ್ತೆ ಅಂದ್ರೆ ಇದರಲ್ಲಿ ಬ್ಯಾಂಕ್ ಸಿಬ್ಬಂದಿ ಭಾಗಿಯಾಗಿರ್ಬೇಕು, ಇಲ್ಲ ಭದ್ರತೆ ಒದಗಿಸೋರು ಭಾಗಿಯಾಗಿರ್ಬೇಕು ಎಂದು ಶಂಕಿಸಲಾಗಿತ್ತು. ಕೊನೆಗೂ ಇದೆಲ್ಲ ಡೌಟ್ ಬಗೆಹರಿದಿದೆ. ಈ ಐನಾತಿ ಹೆಸರು ಅಣ್ಣಪ್ಪ ನಾಯಕ ಅಂತ. ಹೊಯ್ಸಳ ಬೀಟ್ನಲ್ಲಿ ಕಾನ್ಸ್ಟೇಬಲ್ ಆಗಿದ್ದಾನೆ. ಸಿಟಿಯ ಕಾನೂನು ವ್ಯವಸ್ಥೆ ಕಾಪಾಡಬೇಕಾದ ಈ ಕಾನ್ಸ್ಟೇಬಲ್ ಮಾಡಿದ್ದು ಮಣ್ಣು ತಿನ್ನೋ ಕೆಲಸ. ಅತಿ ದೊಡ್ಡ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿ ಕಳ್ಳ ಪೊಲೀಸ್ ಲಾಕ್ ಆಗಿದ್ದಾನೆ. ಈತನ ಜೊತೆ CMS ಮಾಜಿ ಸಿಬ್ಬಂದಿ ಜೇವಿಯರ್ ನನ್ನು ಕೂಡ ಎಡಮುರಿ ಕಟ್ಟಲಾಗಿದೆ. 7.11 ಕೋಟಿ ದರೋಡೆಗೆ ಈ ಇಬ್ಬರೇ ಕೂತು ಮಾಸ್ಟರ್ ಪ್ಲಾನ್ ಹೆಣೆದಿದ್ರು ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಈ CMS ವ್ಯಾನ್ ನಿಂದ 7.11 ಕೋಟಿ ರೂಪಾಯಿ ಹೊಡೆಯಲು ಸಂಚು ರೂಪಿಸಿದ್ದಾದ್ರೂ ಹೇಗಿತ್ತು ಕಾಕಿ ಮಸ್ಲತ್ತು ಅಂತ ನೋಡೋದಾದ್ರೆ, ಬೆಂಗಳೂರಿನ 7 ಕೋಟಿ ದರೋಡೆ ಹಿಂದೆ ಕಾಕಿ ಕೈವಾಡ ಬಯಲಾಗಿದೆ. ಕ್ರೈಮ್ ಬ್ರಾಂಚ್ ನಲ್ಲಿ ಪಳಗಿದ್ದ ಕಾನ್ಸ್ಟೇಬಲ್ ಅಣ್ಣಪ್ಪ ಸ್ಕೆಚ್ ಹಾಕಿದ್ದ. ಇತ್ತೀಚೆಗೆ ಕ್ರೈಮ್ ಬ್ರಾಂಚ್ ನಿಂದ ಹೊಯ್ಸಳಕ್ಕೆ ವರ್ಗಾವಣೆಗೊಂಡಿದ್ದ ಅಣ್ಣಪ್ಪನಿಗೆ CMS ಮಾಜಿ ಸಿಬ್ಬಂದಿ ಜೇವಿಯರ್ ಸಾಥ್ ನೀಡಿದ್ದಾನೆ. CMS ನಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ ಜೇವಿಯರ್ ಈತನು ಕೂಡ ಅಣ್ಣಪ್ಪನ ಜೊತೆ ಕೈ ಜೋಡಿಸಿದ್ದಾನೆ. ಇಬ್ಬರು ಕೂತು ದರೋಡೆ ವ್ಯೂಹವನ್ನೇ ಹೆಣೆದಿದ್ರು. ಬಾಣಸವಾಡಿ ಹುಡುಗರನ್ನ ಕರೆಸಿ ಅಣ್ಣಪ್ಪ ಡೀಲ್ ಕುದುರಿಸಿದ್ದ. ಹಣ ಲೂಟಿಯ ಹೊಣೆ ಹೊತ್ತಿದ್ದೆ ಜೇವಿಯರ್. ಇನ್ನು ಕದ್ದ ಹಣದ ಶಿಫ್ಟಿಂಗ್ ಜವಾಬ್ದಾರಿ ಕಾನ್ಸ್ಟೇಬಲ್ ಅಣ್ಣಪ್ಪನದಾಗಿತ್ತು. ರೂಟ್ ಮ್ಯಾಪ್ ಮಾಡಿ ವಾಚ್ ಮಾಡ್ತಿದ್ದ ಖತರ್ನಾಕ್ ಅಣ್ಣಪ್ಪ ಲೂಟಿಯಲ್ಲಿ ನೇರವಾಗಿ ಭಾಗಿಯಾಗಿರಲಿಲ್ಲ. ಬಾಣಸವಾಡಿ ಹುಡುಗರ ಮೂಲಕ ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಲೂಟಿ ಮಾಡಿದ್ರು. ಬೆಂಗಳೂರಿನಿಂದ ಚಿತ್ತೂರು, ಚಿತ್ತೂರಿನಿಂದ ಚೆನ್ನೈಗೆ ಹಣ ಶಿಫ್ಟ್ ಮಾಡಲಾಗಿದೆ. ಸದ್ಯ ದರೋಡೆಗೆ ಐನಾತಿ ಐಡಿಯಾ ಕೊಟ್ಟು ಕದಿಮರ ಬೆನ್ನ ಹಿಂದೆ ನಿಂತಿದ್ದ ಕಾನ್ಸ್ಟೇಬಲ್ ಅಣ್ಣಪ್ಪನ ಕೈಗೆ CCB ಪೊಲೀಸರು ಕೊಳ ತೊಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಬೇಲಿಯೇ ಹೊಲ ಮೇಯ್ದ ಕತೆ. ಬೆಂಗಳೂರಲ್ಲಿ ಹಾಡಹಗಲೇ ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಎಗರಿಸಿದ್ದವರ ಹೆಡೆಮುರಿ ಕಟ್ಟಲಾಗಿದೆ. ಇದೆಲ್ಲದರ ಹಿಂದೆ ಇದ್ದಿದ್ದೇ ಖಾಕಿ ನೆರಳು. ಪಕ್ಕಾ ಪ್ಲಾನ್, ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲದಂತೆ ಸ್ಕೆಚ್ ಹಾಕಿದ್ರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನವೆಂಬರ್ 19ರಂದು ಸಿಲಿಕಾನ್ ಸಿಟಿಯಲ್ಲಿ ಹಾಡಹಗಲೇ ಜಯನಗರದ HDFC ಬ್ಯಾಂಕ್ನಿಂದ ಮತ್ತೊಂದು ಶಾಖೆಗೆ 7 ಕೋಟಿ 11 ಲಕ್ಷ ರೂಪಾಯಿ ಸಾಗಿಸಲಾಗ್ತಿತ್ತು. ದರೋಡೆ ಗ್ಯಾಂಗ್ ಒಂದು ಪಕ್ಕಾ ಪ್ಲಾನ್ ಮಾಡಿ ಹಣ ಎಗರಿಸೋಕೆ ಹೊಂಚು ಹಾಕಿ ಕೂತಿತ್ತು. ಡೈರಿ ಸರ್ಕಲ್ಗೆ ಬರ್ತಿದ್ದಂತೆ CMS ಕಂಪನಿಯ ವ್ಯಾನ್ ಅನ್ನ ಅಡ್ಡಗಟ್ಟಿ ದುಡ್ಡಿನ ಬೆಟ್ಟವನ್ನ ಕ್ಷಣಾರ್ಧದಲ್ಲಿ ಹೊತ್ತೊಯ್ದಿದ್ರು. ಮಠ ಮಧ್ಯಾಹ್ನ ದೊಡ್ಡ ಸಿಟಿಯಲ್ಲಿ ಇಂಥ ದೊಡ್ಡ ದರೋಡೆ ನಡೆಯುತ್ತೆ ಅಂದ್ರೆ ಇದರಲ್ಲಿ ಬ್ಯಾಂಕ್ ಸಿಬ್ಬಂದಿ ಭಾಗಿಯಾಗಿರ್ಬೇಕು, ಇಲ್ಲ ಭದ್ರತೆ ಒದಗಿಸೋರು ಭಾಗಿಯಾಗಿರ್ಬೇಕು ಎಂದು ಶಂಕಿಸಲಾಗಿತ್ತು. ಕೊನೆಗೂ ಇದೆಲ್ಲ ಡೌಟ್ ಬಗೆಹರಿದಿದೆ. ಈ ಐನಾತಿ ಹೆಸರು ಅಣ್ಣಪ್ಪ ನಾಯಕ ಅಂತ. ಹೊಯ್ಸಳ ಬೀಟ್ನಲ್ಲಿ ಕಾನ್ಸ್ಟೇಬಲ್ ಆಗಿದ್ದಾನೆ. ಸಿಟಿಯ ಕಾನೂನು ವ್ಯವಸ್ಥೆ ಕಾಪಾಡಬೇಕಾದ ಈ ಕಾನ್ಸ್ಟೇಬಲ್ ಮಾಡಿದ್ದು ಮಣ್ಣು ತಿನ್ನೋ ಕೆಲಸ. ಅತಿ ದೊಡ್ಡ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿ ಕಳ್ಳ ಪೊಲೀಸ್ ಲಾಕ್ ಆಗಿದ್ದಾನೆ. ಈತನ ಜೊತೆ CMS ಮಾಜಿ ಸಿಬ್ಬಂದಿ ಜೇವಿಯರ್ ನನ್ನು ಕೂಡ ಎಡಮುರಿ ಕಟ್ಟಲಾಗಿದೆ. 7.11 ಕೋಟಿ ದರೋಡೆಗೆ ಈ ಇಬ್ಬರೇ ಕೂತು ಮಾಸ್ಟರ್ ಪ್ಲಾನ್ ಹೆಣೆದಿದ್ರು ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಈ CMS ವ್ಯಾನ್ ನಿಂದ 7.11 ಕೋಟಿ ರೂಪಾಯಿ ಹೊಡೆಯಲು ಸಂಚು ರೂಪಿಸಿದ್ದಾದ್ರೂ ಹೇಗಿತ್ತು ಕಾಕಿ ಮಸ್ಲತ್ತು ಅಂತ ನೋಡೋದಾದ್ರೆ, ಬೆಂಗಳೂರಿನ 7 ಕೋಟಿ ದರೋಡೆ ಹಿಂದೆ ಕಾಕಿ ಕೈವಾಡ ಬಯಲಾಗಿದೆ. ಕ್ರೈಮ್ ಬ್ರಾಂಚ್ ನಲ್ಲಿ ಪಳಗಿದ್ದ ಕಾನ್ಸ್ಟೇಬಲ್ ಅಣ್ಣಪ್ಪ ಸ್ಕೆಚ್ ಹಾಕಿದ್ದ. ಇತ್ತೀಚೆಗೆ ಕ್ರೈಮ್ ಬ್ರಾಂಚ್ ನಿಂದ ಹೊಯ್ಸಳಕ್ಕೆ ವರ್ಗಾವಣೆಗೊಂಡಿದ್ದ ಅಣ್ಣಪ್ಪನಿಗೆ CMS ಮಾಜಿ ಸಿಬ್ಬಂದಿ ಜೇವಿಯರ್ ಸಾಥ್ ನೀಡಿದ್ದಾನೆ. CMS ನಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ ಜೇವಿಯರ್ ಈತನು ಕೂಡ ಅಣ್ಣಪ್ಪನ ಜೊತೆ ಕೈ ಜೋಡಿಸಿದ್ದಾನೆ. ಇಬ್ಬರು ಕೂತು ದರೋಡೆ ವ್ಯೂಹವನ್ನೇ ಹೆಣೆದಿದ್ರು. ಬಾಣಸವಾಡಿ ಹುಡುಗರನ್ನ ಕರೆಸಿ ಅಣ್ಣಪ್ಪ ಡೀಲ್ ಕುದುರಿಸಿದ್ದ. ಹಣ ಲೂಟಿಯ ಹೊಣೆ ಹೊತ್ತಿದ್ದೆ ಜೇವಿಯರ್. ಇನ್ನು ಕದ್ದ ಹಣದ ಶಿಫ್ಟಿಂಗ್ ಜವಾಬ್ದಾರಿ ಕಾನ್ಸ್ಟೇಬಲ್ ಅಣ್ಣಪ್ಪನದಾಗಿತ್ತು. ರೂಟ್ ಮ್ಯಾಪ್ ಮಾಡಿ ವಾಚ್ ಮಾಡ್ತಿದ್ದ ಖತರ್ನಾಕ್ ಅಣ್ಣಪ್ಪ ಲೂಟಿಯಲ್ಲಿ ನೇರವಾಗಿ ಭಾಗಿಯಾಗಿರಲಿಲ್ಲ. ಬಾಣಸವಾಡಿ ಹುಡುಗರ ಮೂಲಕ ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಲೂಟಿ ಮಾಡಿದ್ರು. ಬೆಂಗಳೂರಿನಿಂದ ಚಿತ್ತೂರು, ಚಿತ್ತೂರಿನಿಂದ ಚೆನ್ನೈಗೆ ಹಣ ಶಿಫ್ಟ್ ಮಾಡಲಾಗಿದೆ. ಸದ್ಯ ದರೋಡೆಗೆ ಐನಾತಿ ಐಡಿಯಾ ಕೊಟ್ಟು ಕದಿಮರ ಬೆನ್ನ ಹಿಂದೆ ನಿಂತಿದ್ದ ಕಾನ್ಸ್ಟೇಬಲ್ ಅಣ್ಣಪ್ಪನ ಕೈಗೆ CCB ಪೊಲೀಸರು ಕೊಳ ತೊಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.